ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕಳೆದ ದಿನಗಳೆಲ್ಲ ದೇವರು ನಮಗೆ ಜೊತೆಯಾಗಿದ್ದು ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 29ನೇ ವಾಕ್ಯ. ಪೇತ್ರನು ಉಳಿದ ಅಪೊಸ್ತಲರು ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. ಅಪೊಸ್ತಲರನ್ನು ಹಿಡಿದು ಮಹಾಯಾಜಕರು ಮತ್ತು ಸದ್ದುಕಾಯರೆಲ್ಲರೂ ಸೇರಿ ಅವರನ್ನು ಕಾವಲಿನಲ್ಲಿಡ್ತಾರೆ. ಯಾಕೆಂದರೆ ಸಭೆ ಬೆಳೀತಾ ಇದೆ. ಜನರೆಲ್ಲರೂ ಈ ಪೇತ್ರ ಯೋಹಾನರ ಸಂಗಡ ಸೇರ್ತಾ ಇದ್ದಾರೆ. ನಾವು ನೋಡಬೇಕಾದ್ರೆ 5ನೇ ಅಧ್ಯಾಯ ಅದರ 14ನೇ ವಾಕ್ಯ, ಮತ್ತು ಇನ್ನು ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು. ಈಗ ಮಹಾಯಾಜಕರಿಗೆ, ಶಾಸ್ತ್ರಿಗಳಿಗೆ, ಸದ್ದುಕಾಯರಿಗೆ, ಪರಿಸಾಯರಿಗೆ ಒಂದು ಭಯ ಆಗೋಗ್ಬಿಟ್ಟಿದೆ. ಭಯ ಆಗ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಅವರು ಇವಾಗ, ಇವ್ರನ್ನ ಹೇಗಾದರೂ ಮಾಡಿ ತಡಿಬೇಕು. ಯಾಕೆ ಭಯ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಅನೇಕರು ಅವರ ಒಂದು ಧರ್ಮಶಾಸ್ತ್ರದ ಬೋಧನೆ ತಪ್ಪು ಎಂಬ ಒಂದು ಮನೋಭಾವದಿಂದ ಕ್ರಿಸ್ತನ ಸಂಗಡ ಸೇರ್ತಾ ಇದ್ದಾರೆ, ಅಥವಾ ಕ್ರಿಸ್ತನ ಉಪದೇಶಕ್ಕೆ ಒಳಗಾಗಿ, ಅಥವಾ ಕ್ರಿಸ್ತನನ್ನು ಹಿಂಬಾಲಿಸುವಂತಹ ಒಂದು ಲೆವೆಲ್ಗೆ ಅವರು ಬಂದಿದ್ದಾರೆ. ಈ ರೀತಿ ಅವರು ಮುಂದೆ ಸಾಗ್ತಾ ಇರುವಾಗ ಇವರಲ್ಲಿ ಒಂದು ಭಯ ಉಂಟಾಗಿ ಸುವಾರ್ತೆ ಸಾರ್ತಾ ಇದ್ದಂಥ ಇವರನ್ನು ಏನು ಮಾಡ್ತಾ ಇದ್ದಾರೆ, ಪಟ್ಟಣದ ಕಾವಲಿನಲ್ಲಿಡ್ತಾರೆ. ಆದರೆ ಅದರ 19ನೇ ವಾಕ್ಯ ನಾವು ನೋಡ್ತೀವಿ. ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಸೆರೆಮನೆಯ ಬಾಗಿಲುಗಳನ್ನು ತೆರೆದು ಅವರನ್ನು ಹೊರಗೆ ಕರ್ಕೊಂಡು ಬಂದರು. ಸೆರೆಮನೆಯಲ್ಲಿ ಕಾವಲಿನಲ್ಲಿಟ್ಟಿದ್ದಾರೆ, ಕಾವಲುಗಾರರು ಕಾಯ್ತಾ ಇದ್ದಾರೆ. ಆದರೆ ದೇವರು ಮಾಡಿದಂತಹ ಒಂದು ಅದ್ಭುತ ಏನು ಅಂದರೆ, ರಾತ್ರಿಯಲ್ಲಿ ದೇವರು ತನ್ನ ದೂತನನ್ನು ಕಳುಹಿಸಿ ಅವರನ್ನು ಹೊರಗೆ ಕರ್ಕೊಂಡ್ಬಂದರು ಅಂತ ನೋಡ್ತೀವಿ. ಪ್ರಿಯ ದೇವರ ಮಕ್ಕಳೇ, ನಮ್ಮನ್ನು ಸಹ ಕಾಯುವಂತಹ ಒಬ್ಬ ದೇವರಿದ್ದಾನೆ. ನಮಗೆ ಸಹಾಯ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮ್ಮ ಸಂಗಡ ನಿಲ್ಲುವಂತಹ ಒಬ್ಬ ದೇವರಿದ್ದಾನೆ. ನಮಗೆ ರಕ್ಷಣೆಯನ್ನು ಕೊಡುವಂತಹ ಒಬ್ಬ ದೇವರಿದ್ದಾನೆ. ಪೇತ್ರ ಯೋಹಾನರು ಕ್ರಿಸ್ತನ ಆ ಮಾತನ್ನು ಹಿಂಬಾಲಿಸುತ್ತಾ ಅವ್ರ ಮುಂದೆ ಸಾಗುವಾಗ ದೇವರು ಅವರನ್ನು ರಕ್ಷಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ದಿವಸ ನಾವು ಸಹ ಕ್ರಿಸ್ತನನ್ನು ನಂಬುವುದಾದರೆ, ಕ್ರಿಸ್ತನ ವಾಕ್ಯವನ್ನು ನಂಬುವುದಾದರೆ, ಕ್ರಿಸ್ತನ ಚಿತ್ತವನ್ನು ಮಾಡೋದಾದರೆ ನಮ್ಮನ್ನು ಸಹ ಕಾಯುವಂಥ ಒಬ್ಬ ದೇವರಿದ್ದಾನೆ, ನಮ್ಮನ್ನು ರಕ್ಷಿಸುವಂತಹ ದೇವರಿದ್ದಾನೆ. ನೆಕ್ಸ್ಟ್ ಡೇ ಇವರನ್ನು ಕರ್ಕೊಂಡು ಬಂದು ಅವರಿಗೆ ಸ್ವಲ್ಪ ಭಯ ಕೊಟ್ಬಿಟ್ಟು ಅವ್ರನ್ನ ವಾಪಸ್ ಕಳಿಸೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಆ ಸೇವಕರನಲ್ಲಿ ಕಳಿಸ್ಕೊಟ್ರೆ, ಸೆರೆಮನೆಯಲ್ಲಿ ಇವರು ಇಲ್ಲವೇ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಕಾವಲುಗಾರ ನಿಂತ್ಕೊಂಡಿದ್ದಾರೆ, ಬಾಗಿಲೆಲ್ಲ ಕ್ಲೋಸ್ ಆಗಿದೆ, ಆದರೆ ಇಲ್ಲಿ ಒಳಗಡೆ ಈ ಜನ ಇಲ್ಲ. ಅವ್ರು ಹುಡುಕಾಡ್ತಾ ಇದ್ದಾರೆ, ಎಲ್ಲೋಗಿರ್ಬೋದು, ಹೇಗಾಯಿತು ಅಂತ ಕಳವಳವಾಗಿ ಹುಡುಕ್ತಾ ಇರಬೇಕಾದ್ರೆ ಯಾರೋ ಬಂದು ಹೇಳ್ತಾ ಇದ್ದಾರೆ, ನಿನ್ನೆ ನೀವು ಹಿಡ್ಕೊಂಡೋಗಿ ಸೆರೆಮನೆಗೆ ಹಾಕಿದ್ರಲ್ಲ, ಅವರು ಅಲ್ಲಿ ಆ ದೇವಾಲಯದಲ್ಲಿ ನಿಂತ್ಕೊಂಡು ಮತ್ತೆ ಜನರಿಗೆ ಉಪದೇಶ ಮಾಡ್ತಾ ಇದ್ದಾರೆ. ನೋಡಿ, ಬಿಡಿಸಲ್ಪಟ್ಟವರು ಇವರು ಮನೆಗೆ ಹೋಗಿ ರೆಸ್ಟ್ ತಗೊಳ್ಳೋಣ ಅಥವಾ ಸೇಫಾಗಿ ಎಲ್ಲೋ ಬಜೆಟ್ಕೊಳ್ಳೋಣ ಅಂತ ತೀರ್ಮಾನ ಮಾಡಲಿಲ್ಲ. ಇವರು ಮತ್ತೆ ಹೋಗಿ ಉಪದೇಶಗಳನ್ನು ಮಾಡ್ತಾ ಇದ್ದಾರೆ, ಮತ್ತೆ ವಾಕ್ಯಗಳನ್ನು ಮಾತನಾಡ್ತಾ ಇದ್ದಾರೆ, ಮತ್ತೆ ಇವರು ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಬೋಧನೆಯನ್ನು ಮಾಡಿದಾಗ ಇವ್ರನ್ನ ಹಿಡ್ಕೊಂಡು ಬಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ, ನಾವು ನಿಮಗೆ ಹೇಳಲಿಲ್ವಾ, 28ನೇ ವಾಕ್ಯ, ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಲೇಬಾರದೆಂದು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟವಲ್ಲ. ಮಹಾಯಾಜಕರು ಕೇಳ್ತಾರೆ, ನೀವು ಉಪದೇಶ ಮಾಡಬಾರ್ದು ಅಂತ ಹೇಳಿದ್ವಲ್ಲ, ಮತ್ತೆ ಯಾಕೆ ಉಪದೇಶ ಮಾಡ್ತೀರಾ? ಆಗ ಪೇತ್ರ ಹೇಳುವಂತಹ ಒಂದು ಉತ್ತರ ಅಂದರೆ, ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕು. ಮನುಷ್ಯರಿಗಿಂತ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕು. ಮನುಷ್ಯರು ಹೇಳುವಂಥ ಮಾತಿಗೆ ವಿಧೇಯರಾಗಬೇಕು, ಆದರೆ ಅದಕ್ಕಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕು. ಪೇತ್ರ ಹೇಳ್ತಾರೆ, ಹೌದು, ನೀವು ಹೇಳಿದ್ರಿ, ನಮಗೆ ಉಪದೇಶ ಮಾಡಬೇಡ್ರಿ ಅಂತ ಹೇಳಿದ್ರಿ, ನಾವು ಮಾಡಲ್ಲ ಅಂತಲೂ ಹೇಳಿದ್ವಿ. ಆದರೆ ನಾವು ಸ್ವಲ್ಪ ಹೊತ್ತಾದಮೇಲೆ ಯೋಚನೆ ಮಾಡಿದಾಗ ಮನುಷ್ಯನಿಗಿಂತ ಅಧಿಕಾರವುಳ್ಳಂತಹ ಒಬ್ಬ ದೇವರಿದ್ದಾನೆ, ಆ ದೇವರ ಮಾತಿಗೆ ವಿಧೇಯರಾಗಬೇಕು. ಉಪದೇಶ ಮಾಡಬಾರ್ದು ಅಂತ ಮಹಾಯಾಜಕರು ಹೇಳಿದ್ರು, ಆದರೆ ಯೇಸು ಹೋಗ್ಬೇಕಾದ್ರೆ ಹೇಳಿದ್ರು, ನೀವು ಲೋಕದ ಕಡೆಯವರೆಗೂ
ನನ್ನ ಸುವಾರ್ತೆಯನ್ನು ಸಾರಬೇಕು, ನೀವು ಈ ಸತ್ಯವನ್ನು ತಿಳಿಸ್ಬೇಕು. ಈಗ ಪೇತ್ರನು ಮತ್ತು ಉಳಿದ ಅಪೊಸ್ತಲರು ಹೇಳ್ತಾ ಇದ್ದಾರೆ, ನಾವು ಮನುಷ್ಯರಿಗಿಂತ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕು. ಪ್ರಸಂಗ ಮಾಡಿ ಅಂತ ನಮಗೆ ಹೇಳಿದವನು ಆತನೇ ಆಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ಈ ದಿವಸಗಳಲ್ಲಿ ದೇವರನ್ನು ಆರಾಧನೆ ಮಾಡುವಂತಹ ನಾವು ಮನುಷ್ಯರ ಮಾತಿಗಿಂತಲೂ ಹೆಚ್ಚಾಗಿ ದೇವರ ಮಾತಿಗೆ ವಿಧೇಯರಾಗಬೇಕು. ಮನುಷ್ಯರ ಮಾತಿಗಲ್ಲ ವಿಧೇಯರಾಗಬೇಕಾದದ್ದು. 1 ಸಮುವೇಲ 15ನೇ ಅಧ್ಯಾಯದಲ್ಲಿ ಓದುವಾಗ ನಾವು ನೋಡ್ತೇವೆ, ಸೌಲನು ಮನುಷ್ಯರ ಮಾತಿಗೆ ವಿಧೇಯನಾಗಿ ಮನುಷ್ಯರು ಹೇಳಿದ ಹಾಗೆ ಕೆಲವುದನ್ನು ಅಮಾಲೇಕರಿಂದ ಕೆಲವುದನ್ನು ಉಳಿಸ್ಕೊಂಡು ಬರ್ತಾನೆ. ಆದರೆ ಸಮುವೇಲ್ ಕೇಳ್ತಾನೆ, ಮನುಷ್ಯರ ಮಾತಿಗಿಂತಲೂ ದೇವರ ಮಾತಿಗೆ ಹೆಚ್ಚಾಗಿ ವಿಧೇಯರಾಗಬೇಕು. ಅವನು ದೇವರು ಹೇಳಿದ್ರು ಅಮಾಲೇಕರನ್ನ ಪೂರ್ಣವಾಗಿ ನಾಶ ಮಾಡು ಅಂತ. ಆದರೆ ಮನುಷ್ಯರಲ್ಲಿ ಅಥವಾ ಸೈನಿಕರು ಕೆಲವು ಉಳಿಸ್ಕೊಂಡಾಗ ಆಯಿತು ಅಂತೇಳಿ ಒಪ್ಪಿಗೆ ಕೊಟ್ಟು ಕರ್ಕೊಂಡು ಬಂದಿದ್ದ. ಆದರೆ ಈ ದಿವಸಗಳಲ್ಲಿ ದೇವರು ಇಷ್ಟಪಡುವಂಥದ್ದು ನಾವು ಮನುಷ್ಯರ ಮಾತಿಗೆ ವಿಧೇಯರಾಗುವುದಕ್ಕಾಗಿ ಅಲ್ಲ, ದೇವರ ಮಾತಿಗೆ ವಿಧೇಯರಾಗಬೇಕೆಂಬುದಾಗಿ ಈ ದಿವಸ ನಾವು ನಮ್ಮನ್ನೇ ಒಪ್ಪಿಸಿಕೊಡೋಣ. ಮನುಷ್ಯರು ಹೇಳುವಂಥ ಮಾತಲ್ಲ ಸತ್ಯ. ಕರ್ತನ ಮಾತಿಗೆ ವಿಧೇಯರಾಗಿ ಮುಂದೆ ಸಾಗುವಾಗ ನಮ್ಮನ್ನು ಆಶೀರ್ವಾದ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ಕರ್ತನು ನಮಗೆ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಆ ಕರ್ತನು ನಮ್ಮ ಸಂಗಡ ಇರುವಂಥ ದೇವರಾಗಿದೆ. ಆತನಿಗೆ ವಿಧೇಯರಾಗುವಾಗ ನಮ್ಮನ್ನು ರಕ್ಷಿಸುವ, ಕಾಪಾಡುವ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಮನುಷ್ಯರ ಮಾತಿಗಿಂತ, ಮನುಷ್ಯರ ಚಿತ್ತಕ್ಕಿಂತ ನಿನ್ನ ಚಿತ್ತಕ್ಕೆ, ನಿನ್ನ ಮಾತಿಗೆ ವಿಧೇಯರಾಗುವ ಹಾಗೆ ಕರ್ತನೆ ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.